ಎಲ್ರಿಗೂ ತಿಳಿದಿರುವಂತೆ ಈಗಾಗಲೇ ದೈಹಿಕ ಶಿಕ್ಷಕರ ಪೋಸ್ಟ್ಗಳು ಅಧಿಕವಾಗಿ ಕರಿತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಗೊತ್ತು, ಈಗ 2025ರಲ್ಲಿ ಕಾಲ ಆಗ್ತಾವ. ಪ್ರಾಥಮಿಕ ಶಿಕ್ಷಕರು ಹಾಗೂ ಪ್ರೌಢ ಶಿಕ್ಷಕರ ನೇಮಕಾತಿ ಆಗ್ತಾವ ಅಂತಕ್ಕಂಥ ವಿಚಾರ ನಿಮ್ಗೆಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಈ ದೈಹಿಕ ಶಿಕ್ಷಕರ ನೇಮಕಾತಿ ಕುರಿತು ಒಂದಿಷ್ಟು ತರಗತಿಗಳನ್ನು ಹೇಳಲು ಇಚ್ಛೆ ಪಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಅತಿ ಟಫ್ ಆಗಿ ಅನಿಸ್ತಕ್ಕಂಥ ವಿಷಯ ಯಾವುದು ಅಂದ್ರೆ ನಮ್ಗೆ ಅನಾಟಮಿ ಅಂತ ನಾವು ನೋಡ್ತೀವಿ. ಯಾಕಂದ್ರೆ ಆ ದೈಹಿಕ ಶಿಕ್ಷಕರ ನೇಮಕಾತಿಯಲ್ಲಿ ಕೇಳ್ತಕ್ಕಂಥ ಅನಾಟಮಿ ಅರ್ಥಾತ್ ಅದು ಸೈನ್ಸ್ ಬೇಸಿಸ್ ಅಲ್ಲಿ ಅಧಿಕವಾಗಿ ಇರುತ್ತೆ. ಅದಕ್ಕಾಗಿ ನಮಗೆ ಬಹಳಷ್ಟು ಟಫ್ ಅನಿಸ್ತದೆ. ನಾವು ಯಾಕಂದ್ರೆ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವ್ರು ಜಾಸ್ತಿ ಜನ. ಅದಕ್ಕೋಸ್ಕರ ಈ ಸೈನ್ಸ್ ಅನ್ನ ಯಾವ ರೀತಿಯಾಗಿ ನಾವು ಸರಳೀಕರಣ ಮಾಡಿಕೊಂಡು ನೆನಪಿಟ್ಕೋಬೇಕು ಅಂತಕ್ಕಂಥ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮೊಟ್ಟ ಮೊದಲನೇದಾಗಿ ಅಧಿಕವಾಗಿ ಕೇಳ್ತಕ್ಕಂಥ ಪ್ರಶ್ನೆ ಯಾವುದು ಅಂತಂದಾಗ ಜೀರ್ಣಾಂಗ ವ್ಯೂಹ ಅಂತ ನಾವು ನೋಡ್ತೀವಿ. ಆ ಜೀರ್ಣಾಂಗ ವ್ಯೂಹದ ಅಂತಂದಾಗ ಇಲ್ಲಿ ಮೊಟ್ಟ ಮೊದಲನೇದಾಗಿ ಜೀರ್ಣಾಂಗ ವ್ಯೂಹ ಅಂತಕ್ಕಂಥ ಚಾಪ್ಟರ್ ನೋಡ್ತೀವಿ. ಇಂಗ್ಲಿಷ್ನಾಗ ಅದಕ್ಕೆ ನಾವು ಡೈಜೆಸ್ಟಿವ್ ಸಿಸ್ಟಮ್ ಅಂತ ಕರಿತೀವಿ. ಈಗ ಎಷ್ಟು ನಾ ಈಸಿಯಾಗಿ ನಿಮಗ ತಿಳಿದು ಹೇಳ್ತೀವಿ ನೋಡ್ರಿ. ಅದು ಬಹಳ ಈಸಿ. ಪ್ರತಿಯೊಂದು PC ಆಗಿರ್ಬೋದು, PSI ಆಗಿರಬಹುದು, PDO ಆಗಿರ್ಬೋದು, KS ಆಗಿರ್ಬೋದು, ಆ ಪ್ರತಿಯೊಂದು ವಿಚಾರಗಳಲ್ಲಿ ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಕೇಳ್ತಕ್ಕಂಥ ಮ್ಯಾಟ್ರ್ ಇದು. ಈ ಮೊಟ್ಟ ಮೊದಲನೇದಾಗಿ ನೋಡ್ರಿ, ಡೈಜೆಷನ್ ಎಲ್ಲಿ ನಡೀತದಪ್ಪ ಅಂತಂದ್ರೆ ಬಾಯಿ ಒಳಗೆ ನಡೀತಾವ, ಹಲ್ಲು ಮತ್ತು ನಾಲಿಗೆಯ ಸಹಾಯದಿಂದ ನಡೀತದ ಅಂತ ನಾವು ನೋಡ್ತೀವಿ. ಹಲ್ಲು ನಾವು ನೋಡಿದಾಗ ಹಲ್ಲು ಬಿಳುಪಾಗಿರ್ಲು ಕ್ಯಾಲ್ಸಿಯಂ ಕಾರಣ. ಅತಿ ಹಲ್ಲು ಬಿರುಸಾಗಿರ್ಲ ಕಾರಣ ಏನಪ್ಪಾ ಅಂದ್ರೆ ಎನಾಮೆಲ್ ಅಂತ ನೋಡ್ತೀವಿ. ಹಲ್ಲು ಬಿರುಸಾಗಿರ್ಲು ಕಾರಣ. ಹಲ್ಲಿನಲ್ಲಿ ಎರಡು ಪ್ರಕಾರ, ಹಾಲು ಹಲ್ಲುಗಳು ಮತ್ತು ಶಾಶ್ವತ ಹಲ್ಲುಗಳು ಅಂತ ನೋಡ್ತೀವಿ. ಹಾಲು ಹಲ್ಲುಗಳು ಅಂತಂದ್ರೆ 7 ವರ್ಷ ಆದ್ಮೇಲೆ ಬೀಳ್ತಾವ, ಬರ್ತಕ್ಕಂಥವು ಶಾಶ್ವತ ಹಲ್ಲುಗಳು ಅಂತ ನೋಡ್ತೀವಿ. ತದನಂತರ ಯಾವುದು ಅಂದ್ರೆ ನಾವು ನಾಲಿಗೆ ನೋಡ್ತೀವಿ. ನಾಲಿಗೆ ಒಟ್ಟು 5 ಜೊತೆ ರಸಗ್ರಂಥಿಗಳನ್ನ ಗ್ರಹಿಸ್ತದೆ. ತುದಿಯಲ್ಲಿ ರುಚಿಯನ್ನ ಗ್ರಹಿಸಿದ್ರ, ಇದರ ಮೇಲ್ಭಾಗದಲ್ಲಿ ಉಪ್ಪನ್ನ ಗ್ರಹಿಸಿದ್ರ, ಇದರ ಮೇಲ್ಭಾಗದಲ್ಲಿ ಹುಳಿಯನ್ನ ಗ್ರಹಿಸಿದ್ರ, ಇದರ ಮಧ್ಯಭಾಗದಲ್ಲಿ ಕಹಿಯನ್ನ ಗ್ರಹಿಸ್ತದ. 5ನೇ ರುಚಿ ಯಾವುದು ಅಂದ್ರೆ ವಿಶಿಷ್ಟವಾದಂಥ ರುಚಿ ಅಂತ ಕರಿತೀವಿ. ಏನು ಹಾಲು ಯಾವ ರುಚಿ ಅಂತ ಹೇಳಕ್ಕಾಗ್ತದೆ ಹೇಳ್ರಿ, ಅದು ವಿಶಿಷ್ಟ. ಒಟ್ಟು ನಾಲಿಗೆ 5 ಜೊತೆಯ ರಸಗ್ರಂಥಿಗಳನ್ನ ಹೊಂದದ ಅಂತ ನಾವು ನೋಡ್ತೀವಿ. ಇದಾದ ನಂತರ ಹಲ್ಲು ಮತ್ತು ನಾಲಿಗೆಯಿಂದ ಸಹಾಯದಿಂದ ಆಹಾರ ಬಾಯಿ ಒಳಗೆ ಏನಾಗುತ್ತೆ ಅಂದ್ರೆ ಡೈಜೆಷನ್ ಆಗುತ್ತಾ. ಆ ಬಾಯಿ ಒಳಗೆ ಆಗಿರ್ತಕ್ಕಂಥ ಡೈಜೆಷನ್ ಮೆತ್ತನೆಯ ಮುದ್ದೆಯಾಗಿ ಮಾರ್ಪಟ್ಟಿರ್ತದ. ಚೆಂಡಿನ ಆಕಾರ, ಬೋಲ್ ಆಕಾರದೊಳಗಾಗಿರ್ತದ. ಅದಕ್ಕೆ ನಾವು ಬೋಲಸ್ ಅಂತ ಕರಿತೀವಿ. ಅದಾದ ನಂತರ ನಾವು ನುಂಗ್ತೀವಿ. ನುಂಗುವಾಗ ಈ ಧ್ವನಿ ಪೆಟ್ಟಿಗೆ ಈ ಭಾಗದೊಳಗೆ ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಎಪಿಗ್ಲಾಟಿಸ್ ಅಂತ ಕರಿತೀವಿ. ಎಪಿಗ್ಲಾಟಿಸ್ ನೆನಪು ಹೆಂಗೆ ಇಟ್ಕೋತೀರಿ? ಎಪಿಗ್ಲಾಟಿಸ್ ಹೆಂಗೆ ಇಟ್ಕೋತೀರಿ? ಈಗ ಹೋಟೆಲ್ ಒಳಗೆ ನಾವು ಹೋದಾಗ ಅಲ್ಲಿ ಸಣ್ಣ ಹುಡುಗಿರ್ತಾನೆ, ಎಪಿ ಗ್ಲಾಸ ಮತ್ತು ಟೀ ಕುಡು, ಎಪಿಗ್ಲಾಟಿಸ್ ನೋಡ್ರಿ, ನೆನಪಿಟ್ಕೊಳ್ತಕ್ಕಂಥ ವಿಧಾನ. ಈ ಕಂಪನನ ಚಲನೆಯ ಮೂಲಕ ಏನಾಗ್ತದಪ್ಪ ಅಂತಂದ್ರೆ ಆಹಾರ ಮೊಟ್ಟ ಮೊದಲ ಬಾರಿಗೆ ಆಹಾರ ಬಾಯಿ ಒಳಗೆ ಜೀರ್ಣ ಆಗಿ ಆ ಬೋಲಸ್ ಜಠರದೊಳಗೆ ಬಂದು ಬೀಳ್ತದೆ. ಇಲ್ಲಿ HCl ಇರ್ತದೆ, ಹೈಡ್ರೋಕ್ಲೋರಿಕ್ ಆಸಿಡ್. ಅದ್ರ pH ಎಷ್ಟು ಇರ್ತದಂದ್ರ 1.4 pH ಇರುತ್ತ. ಅಷ್ಟು ಪವರ್ಫುಲ್ ಇರ್ತದ. ಇಲ್ಲಿ ನೋಡ್ರಿ, ಇನ್ನ ಕಿಣ್ವಗಳಿರ್ತಾವ. ಇಲ್ಲಿ ರೆನಿನ್ ಮತ್ತು ಪೆಪ್ಸಿನ್ ಅನ್ನುವ 2 ಕಿಣ್ವಗಳು ಇರ್ತಾವ ಅಂತ ನೋಡ್ತೀವಿ. ಈ ರೆನಿನ್ ಕಿಣ್ವ ಸಣ್ಣ ಮಕ್ಕಳಲ್ಲಿ ಇರ್ತದ. ಸಣ್ಣ ಮಕ್ಕಳು ಹಾಲು ಕುಡಿದು ವಾಮಿಟ್ ಮಾಡಿಕೊಂಡಾಗ ಹಾಲು ಮೊಸರನ್ನಾಗಿ ಪರಿವರ್ತನೆ ಆಗಿರ್ತದೆ. ಅದಕ್ಕೆ ಯಾವ ಕಿಣ್ವ ಕಾರಣ ಅಂತ ಕೇಳ್ಯಾರ? ರೆನಿನ್ ಕಿಣ್ವ ಅಂತ ನಾವು ನೋಡ್ತೀವಿ. ಬಹಳಷ್ಟು ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ಪೆಪ್ಸಿನ್ ದೊಡ್ಡವರಲ್ಲಿ ಇರ್ತದ. ಇನ್ನ ಆಹಾರ ಜಠರೊಳಗೆ ಬಂದು ಬೀಳ್ತದ. ಇಲ್ಲಿ ಡೈಜೆಷನ್ ಕ್ರಿಯೆಯನ್ನ ನಡೀತದ ಅಂತ ನೋಡ್ತೀವಿ. ಇನ್ನ ಇಲ್ಲಿ ಜಠರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ರೋಗ ಯಾವುದು ಅಂತ ಹೇಳಿ ಕೇಳ್ತಾನ. ಅದೇ ಯಾವುದು ರೋಗ ಅಂದ್ರೆ ಅಲ್ಸರ್ ಅಂತ ನೋಡ್ತೀವಿ. ಇದು ನೆನ್ಪಿಟ್ಕೋರಿ. ಅಲ್ಸರ್ ಅದ ಸರ್, ಬರ್ತಾರ ಸರ್, ಕುಂಗುತ್ತಾರ ಸರ್, ಅಲ್ಸರ್ ನೆನ್ಪಿಟ್ಕೋರಿ. ಈ ಅಲ್ಸರ್ ರೋಗ ಹೆಂಗಾಗ್ತದ? ಅತಿ ಹೆಚ್ಚು ಉಪವಾಸ ಇರ್ತೀರಿ. ಆ ಉಪವಾಸ ಇರ್ತಕ್ಕಂಥವ್ರು ಕರೆಕ್ಟ್ ಟೈಮ್ ಊಟ ಮಾಡದೇ ಇರ್ತಕ್ಕಂಥವ್ರು ಏನಾಗಿರ್ತಾರದ ಅಂತಂದ್ರ ಈ HCl pH 1.4 ಅಷ್ಟು ಪವರ್ಫುಲ್ ಅದ. ನೀವು ಊಟ ಮಾಡಿದ್ರಿ ಅನ್ನವನ್ನ ಡೈಜೆಷನ್ ಮಾಡ್ತದ. ಊಟ ಮಾಡಲಿಲ್ಲ ಅಂತಂದ್ರ ಈ ಜಠರವನ್ನೇ ಡೈಜೆಷನ್ ಮಾಡ್ತದ. ಅರ್ಥಾತ್ ಅದಕ್ಕೆ ಹೋಲ್ಗಳನ್ನ ಹಾಕ್ತದ.
ಇದು ಇಲ್ಲಿ ಗಡ್ಡೆಗಳಾಗ್ತದ. ಯಾವ ಗಡ್ಡೆ ಆಗ್ಯದ? ಅಲ್ಸರ್ ಗಡ್ಡೆ ಆಗ್ಯದ. ಡಾಕ್ಟರ್ ಹೇಳ್ತಾರೆ ನೋಡ್ರಿ, ಕ್ಲಿಯರ್? ಇನ್ನೇನು? ಲಿವರ್, ಲಾರ್ಜೆಸ್ಟ್ ಗ್ಲ್ಯಾಂಡ್ ಆಫ್ ದಿ ಹ್ಯೂಮನ್ ಬಾಡಿ. ಮನುಷ್ಯನ ದೇಹದೊಳಗಿರ್ತಕ್ಕಂಥ ಅತ್ಯಂತ ದೊಡ್ಡ ಗ್ರಂಥಿ ಯಾವುದು ಅಂದ್ರೆ ಲಿವರ್. ಕ್ಲಿಯರ್? ಎಷ್ಟು? 1.5 kg ಇರ್ತದೆ ಇದು ಲಿವರ್. ಮತ್ತು ಯಾವ ಪ್ರಾಣಿಯ ದೇಹದೊಳಗೆ ಲಿವರ್ ಇರಂಗಿಲ್ಲ ಅಂತಂದ್ರ ಒಂಟೆಯ ದೇಹದಲ್ಲಿ ಲಿವರ್ ಇರಂಗಿಲ್ಲ. PSI ನೋಡ್ರಿ ಕ್ವಶನ್. ಮತ್ತು ಯಾವ ಪ್ರಾಣಿಯ ಹಾಲು ಮೊಸರಾಗಂಗಿಲ್ಲ ಅಂತಂದ್ರ ಒಂಟಿ ಹಾಲು ಮೊಸರಾಗಂಗಿಲ್ಲ. PSI ನೋಡ್ರಿ ಈ ಕ್ವಶನ್. ಕ್ಲಿಯರ್? ಇದು ಏನ್ ಪ್ರೊಡ್ಯೂಸ್ ಮಾಡ್ತದ ಅಂತಂದ್ರ ಬೈಲೂರು ಬೀಜನ್ನ ಪ್ರೊಡ್ಯೂಸ್ ಮಾಡ್ತದ. ಬೈಲ್ ಜ್ಯೂಸ್ ಅಂತ ಕರಿತೀವಿ. ಅರ್ಥಾತ್ ಬೈಲು ರಸವನ್ನ ಪ್ರೊಡ್ಯೂಸ್ ಮಾಡ್ತದ. ಹೌದು, ಇದು ಒಂದು ವೇಳೆ ಇದು ಬೈಲೂರು ಜ್ಯೂಸ್ ಅನ್ನ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದ್ರ ಕಾಮಾಲೆ ರೋಗ ಬರ್ತದ. 2012ರಲ್ಲಿ 2012ದಾಗ B.Ed ನೇಮಕಾತಿಯಲ್ಲಿ ಕೇಳ ನೋಡ್ರಿ, ಕಾಮಾಲೆ ದೇಹದ ಯಾವ ಭಾಗಕ್ಕೆ ಸಂಬಂಧಪಡ್ತದ, ಯಾವ ಭಾಗಕ್ಕೆ ಬರ್ತದ ಅಂತ ಕೇಳೋಣ. ಎಲ್ಲಿ ಬರ್ತದ ಅಂತಂದ್ರೆ ಲಿವರ್ಕ್ ಬರುತ್ತ್ರಿ ಅದು. ತದನಂತರ ಇಲ್ಲಿ ಆಹಾರ ಗಟ್ಟಿ ಆಗ್ತದ. ಗಟ್ಟಿಯಾಗಿ ಸಣ್ಣ ಕೆರಳಿಗೆ ಬರ್ತದ. ಆ ಸಣ್ಣ ಕೆರಳಿಗೆ ಬರ್ತಕ್ಕಂಥ ಆಹಾರವನ್ನು ನಾವೇನಂತ ಕರಿತೀವಿ ಅಂತಂದ್ರ ಖೈಮಾ ಅಂತ ಕರಿತೀವಿ. ಇನ್ನ ಸಣ್ಣ ಕಳ್ಳಿಗೆ ಬಂತು. ಸಣ್ಣ ಕಳ್ಳ ಎಷ್ಟು ಇರ್ತದಂದ್ರ 6 ಮೀಟರ್ ಉದ್ದ ಇರ್ತದ್ರಿ. ಜಿಜುನಮ್, ಇಲಿಯಂ, ಡಿಯೋಡಿನಮ್ ಅಂತ 3 ಪಾರ್ಟ್ ಇರ್ತಾವ. ಸಣ್ಣ ಕೆರಳಿನಲ್ಲಿಗ ಬೆರಳಿನ ಆಕಾರದ ರಚನೆಗಳಿರ್ತಾವ. ಈ ಟೈಪ ಝೂಮ್ ಮಾಡಿ ತೋರಿಸ್ತೀವಿ ನೋಡ್ರಿ. ಈ ರೀತಿ ರಚನೆಗಳಿರ್ತಾವ. ಅವು ನಾವೇನಂತ ಕರಿತೀವಿ ಅಂದ್ರ ವಿಲ್ಲೈಗಳು ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೈಟೋಕಾಂಡ್ರಿಯಾದಲ್ಲಿ ಇರ್ತಕ್ಕಂಥ ಈ ರೀತಿಯ ರಚನೆಗಳಿಗೆ ಕ್ರಿಸ್ಟೆಗಳು ಅಂತ ಕರಿತೀವಿ. ಕನ್ಫ್ಯೂಸ್ ಮಾಡ್ಕೋಬಾರ್ದು. ಇದು ವಿಲ್ಲೈಗಳು ಅಂತ ಕರಿತೀವಿ. ಸಣ್ಣ ಕರಳಿನಲ್ಲಿರ್ತಕ್ಕಂಥ ಸಣ್ಣ ಕರಳು ಮತ್ತು ದೊಡ್ಡ ಕರಳು ಕೂಡ್ತಕ್ಕಂಥ ಭಾಗನೇ ಯಾವುದು ಅಂದ್ರ ಅಪೆಂಡಿಕ್ಸ್. ಮನುಷ್ಯನ ದೇಹದಲ್ಲಿ ನಿರುಪಯುಕ್ತ ಅಂಗ ಯಾವುದು ಅಂದ್ರ ಅಪೆಂಡಿಕ್ಸ್. ಕತ್ತರಿಸಿದ್ರು ಬೆಳೆಯುವ ಅಂಗ ಅಪೆಂಡಿಕ್ಸ್. ಇನ್ನ ಈ ದೊಡ್ಡ ಕರಳಿಗೆ ಬರ್ತೀವಿ. ಅದು 1.5 ಮೀಟರ್ ಅದ. ಅರ್ಥಾತ್ 1.5 ಮೀಟರ್ ಏನಪ್ಪಾ ಅಂದ್ರೆ ದೊಡ್ಡದ ಅಂತ ನಾವು ಇದು 1 ಪಾಯಿಂಟ್ ಏನು ಬಿಡ್ತೀವಿ ಅಂದ್ರ ಮೇದೋಜೀರಕ ಪ್ಯಾಂಕ್ರಿಯಾಸ್, ಮೇದೋಜೀರಕ ಗ್ರಂಥಿಯನ್ನ ಬಿಟ್ಟಿವಿ. ಈ ಮೇದೋಜೀರಕ ಗ್ರಂಥಿ ಏನ್ ಪ್ರೊಡ್ಯೂಸ್ ಮಾಡುತ್ತ ಅಂತಂದ್ರೆ ಇದು ಇನ್ಸುಲಿನ್ ಅನ್ನ ಪ್ರೊಡ್ಯೂಸ್ ಮಾಡ್ತದ. ಒಂದ್ ವೇಳೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಲ್ಲ ಅಂತಂದ್ರೆ ಶುಗರ್ ಬರ್ತದ. ಸಿಹಿ ಮೂತ್ರದ ರೋಗ ಅಂತ ಕರಿತೀವಿ. ಡಯಾಬಿಟೀಸ್ ಅಂತ ಕರಿತೀವಿ. ತದನಂತರ ಈಗ ದೊಡ್ಡ ಕರಳಿದ್ದರೆ ಈ ದೊಡ್ಡ ಕರಳ ಇದು ಆಹಾರದಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಹೀರಿಕೊಳ್ತದ. ಆಮೇಲೆ ಕೊನೆಯ ಡೈಜೆಷನ್ನ ಕೊನೆಯ ಹಂತನೇ ಯಾವುದು ಅಂದ್ರೆ ರೆಕ್ಟಮ್, ಅರ್ಥಾತ್ ಮಲದ್ವಾರ. ಇಲ್ಲಿ 2005ರಲ್ಲಿ KS ಕ್ವಶನ್ ಅಲ್ಲಿ ಜನ ಕನ್ಫ್ಯೂಸ್ ಮಾಡ್ಕೊಂಡದ್ದೇನು ಅಂತಂದ್ರ ಈ ರೆಕ್ಟಮ್ ಮಲದ್ವಾರ ಜೀರ್ಣಾಂಗದ ವ್ಯೂಹವೋ ಅಥವಾ ವಿಸರ್ಜನಾಂಗದ ವ್ಯೂಹವೋ ಅಂತ ಹೇಳಿ ಕನ್ಫ್ಯೂಸ್ ಆಗಿತ್ತು. ಎಲ್ಲರೂ ವಿಸರ್ಜನಾಂಗದ ವ್ಯೂಹ ಅಂತ ಅನ್ಕೊಂಡಿದ್ರು. ಇದು ರೆಕ್ಟಮ್ ಕೂಡ ಜೀರ್ಣಾಂಗ ವ್ಯೂಹದಂಗೆ, ಇದನ್ನು ಕೂಡ ಡೈಜೆಸ್ಟಿವ್ ಸಿಸ್ಟಮೇ. ನೋಡ್ರಿ, ಈ ಊಟ ಮಾಡಿ ಆಹಾರ ಪೂರಾ ಹಿಂಗೆ ತಿರುಗಿ ಬರಬೇಕು ಅಂತಂದ್ರ ಟೈಮ್ ಎಷ್ಟು ತೋತದ ಅಂತ ಹೇಳಿ ಅದೇ 2012 B.Edದಾಗ ಕ್ವಶನ್ ಕೇಳ್ಯಾನ GKದಾಗ. ಅದು ಟೈಮ್ ಎಷ್ಟು ತಗೋತದ ಅಂತಂದ್ರ 12 ಗಂಟೆ ತಗೋತದ. ಒಂದು ಡೈಜೆಸ್ಟನ್ ಸಿಸ್ಟಮ್ ಟೈಮಿಂಗ್ ಎಷ್ಟು ಅಂತಂದ್ರ 12 ಗಂಟೆ. ಇಷ್ಟು ಜೀರ್ಣಾಂಗ ವ್ಯೂಹ. ಇನ್ನೂ ಬಹಳಷ್ಟದ, ಬಟ್ ಇದು ಡೆಮೋ ಆಗಿರುವುದರಿಂದ ಒಂದು ಸ್ವಲ್ಪ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.